ಮತ್ತೆ ಸದ್ದು ಮಾಡ್ತಾ ಇದೆ ಚುನಾವಣೆಯ ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ. ರಾಜಕೀಯ ಪಕ್ಷಗಳು ಹಣ ಪಡೆದಂತ ಹಣದ ಮುಟ್ಟುಗೋಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿ ಮಾಡಿಕೊಳ್ಳಲಾಗುತ್ತದೆ. ಎಲೆಕ್ಟ್ರಲ್ ಬಾಂಡ್ಸ್ ಅದೊಂದು ರೀತಿಯ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಹೇಳಿದ್ರೆ ಬಾಂಡ್ ರೂಪದಂಥ ಒಂದು ಭ್ರಷ್ಟಾಚಾರ ಅದು. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಆಗಿದೆ. ಕಳೆದ ಫೆಬ್ರವರಿಯಲ್ಲಿ ಚುನಾವಣಾ ಬಾಂಡ್ ರದ್ದುಗೊಳಿಸಿತ್ತು ಸುಪ್ರೀಂ ಕೋರ್ಟ್. ಎಲೆಕ್ಟ್ರಲ್ ಬಾಂಡ್ ಅಸಂವಿಧಾನಿಕ ಅಂತ ಹೇಳಿ ಆದೇಶವನ್ನು ಮಾಡಿತ್ತು. 23 ಪಕ್ಷಗಳಿಂದ ಒಟ್ಟು 16,518 ಕೋಟಿ ಸಂಗ್ರಹದ ಬಗ್ಗೆ 23 ರಾಜಕೀಯ ಪಕ್ಷಗಳು ಕಲೆಕ್ಟ್ ಆಗಿದ್ದಂಥ ಹಣ 16,518 ಕೋಟಿ. ಸೊ ಹಣದ ಮುಟ್ಟುಗೋಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗಳು ಮುಂದಾಗ್ತಾ ಇದ್ದಾವೆ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ ಒತ್ತಾಯ ಕೇಳಿಬಂದಿದೆ. ನೋಡಿ, ಎಲೆಕ್ಟ್ರಲ್ ಬಾಂಡ್ಸ್ ನೇರವಾಗಿ ಆಯಾ ರಾಜಕೀಯ ಪಕ್ಷಗಳು ದೇಣಿಗೆ ರೂಪದಲ್ಲಿ ಹಣವನ್ನು ಪಡೆದುಕೊಳ್ಳುವುದು. ಆದರೆ ಹಣವನ್ನು ಪಡೆದುಕೊಳ್ಳುವ ಸಂಸ್ಥೆಗಳ ಹೆಸರಾಗಲಿ ಹಣವನ್ನು ಕೊಟ್ಟವರ ಹೆಸರಾಗಲಿ ಎಲ್ಲಿಯೂ ಕೂಡ ಬಹಿರಂಗಪಡಿಸಿರಲಿಲ್ಲ. ಯಾವಾಗ ಇದು ಬಯಲಾಯಿತೋ ಎಲ್ಲವೂ ಕೂಡ ಬಟಾಬಯಲಾಗಿ ಜನರ ಎದುರಿಗೆ ಬಂದು ನಿಂತ್ಕೊಳ್ತು. ಎಲೆಕ್ಟ್ರಲ್ ಬಾಂಡ್ಸ್ ಇದೆಯಲ್ಲ, ಆಯಾ ಪಕ್ಷಗಳು ದೇಣಿಗೆ ರೂಪದಲ್ಲಿ ಪಡೆದುಕೊಂಡಿರುವಂಥ ಹಣ, ಅದಕ್ಕೆ ಯಾವುದೇ ರೀತಿಯ ಲೆಕ್ಕಾಚಾರ ಇಲ್ಲ, ಯಾವುದೇ ರೀತಿಯ ಲೆಕ್ಕವಿಲ್ಲ, ಪತ್ರವಿಲ್ಲ, ಯಾರು ಎಷ್ಟು ಬೇಕಾದ್ರೂ ಡೊನೇಟ್ ಮಾಡುವಂಥ ಪದ್ಧತಿ ಇತ್ತು. ಯಾವಾಗ ಈ ಹಗರಣ ಆಚೆ ಬಂತೋ ಇದೀಗ ಆ ಹಣವನ್ನು ಮುಟ್ಟುಗೋಲಿ ಹಾಕಬೇಕು ಅನ್ನುವ ವಿಚಾರ. ಜೊತೆಗೆ ಏನಂತ ಹೇಳಿದ್ರೆ 16,518 ಕೋಟಿ ಕೊಟ್ಟಿರುವಂಥ ಕಂಪನಿಗಳಾವು ಅಂತ ಹೇಳಿ ಒಂದು ಪಟ್ಟಿಯೇ ಇದೆ ನಮ್ಮ ಮುಂದೆ. ಸೊ ಹೀಗಾಗಿ ಆ ಹಣ ಇದೆಯಲ್ಲ, ಅಂಥ ದೊಡ್ಡ ಪ್ರಮಾಣದ ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆ ಆಗಬೇಕು, ಮುಟ್ಟುಗೋಲು ಆಗಬೇಕು ಅನ್ನುವ ಆಗ್ರಹ ಇದೀಗ ಜೋರಾಗಿ ಕೇಳಿ ಬರ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಭು ನೀಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಭು, ಗಮನಿಸ್ತಾ ಇದ್ದೀವಿ ಎಲೆಕ್ಟ್ರಲ್ ಬಾಂಡ್ಸ್ ಈ ದೇಶದ ಅತಿದೊಡ್ಡ ಸ್ಕ್ಯಾಮ್ ಎನ್ನುವ ರೀತಿಯಲ್ಲಿ ಮಾತನಾಡಿದ್ದನ್ನು ನಾವು ಕೇಳಿದ್ದೇವೆ. ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣ ಸಂಗ್ರಹ ಆಗಿದೆ, ಹಣ ಕೊಟ್ಟಿರುವಂಥ ಸಂಸ್ಥೆಗಳು ಯಾವುವು ಅನ್ನೋದು ಕೂಡ ಗೊತ್ತಿದೆ. ಇದೀಗ ಯಾವ ರೀತಿ ತನಿಖೆ ಆಗುತ್ತೆ, ಜೊತೆಗೆ ಹಣ ಮುಟ್ಟುಗೋಲಿಗೆ ಯಾವ ರೀತಿ ಸಹಕಾರ ನೀಡಬೇಕಾಗತ್ತೆ ಸರ್ಕಾರ ಅಂತ? ನಿಜಕ್ಕೂ ದಶರಥ್, ಈಗ ಚುನಾವಣಾ ಬಾಂಡ್ ಅಕ್ರಮ ಮತ್ತೆ ದೇಶಾದ್ಯಂತ ಸದ್ದು ಮಾಡತೊಡಗಿದೆ. ಕಾರಣ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ಗೆ ಈಗ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ. ಯಾಕಂತ ಹೇಳಿದ್ರೆ ನಾವು ಗಮನಿಸಿದ್ವಿ, ಫೆಬ್ರವರಿ 15ಕ್ಕೆ ಸುಪ್ರೀಂ ಕೋರ್ಟ್, ಅದರಲ್ಲೂ ಚಂದ್ರಚೂಡ್ ಅವರ ಒಂದು ಸಾಂವಿಧಾನಿಕ ಪೀಠ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿತು. ಚುನಾವಣಾ ಬಾಂಡ್ಗಳನ್ನು ರದ್ದುಗೊಳಿಸಿತು. ಇದು ಅಸಂವಿಧಾನಿಕವಾಗಿದೆ ಮತ್ತು ಮಾನವ ಹಕ್ಕುಗಳ ವಿರೋಧಿಯಾಗಿದೆ ಅನ್ನುವಂಥ ಒಂದು ಆದೇಶವನ್ನು ನೀಡಿತು. ಅಲ್ಲಿ ರಾಜಕೀಯ ಪಕ್ಷಗಳು ಕೂಡ ಆಘಾತ ಉಂಟಾಗಿತ್ತು. ಬಟ್ ಈಗ ಇದು ನಿಜಕ್ಕೂ ಮರ್ಮಾಘಾತ ಅಂತ ಹೇಳ್ಬೋದು. ಯಾಕಂದ್ರೆ ಆ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಯಾಕಂತ ಹೇಳಿದ್ರೆ 2018ರಿಂದ 2019 ಮತ್ತು 2022ರಿಂದ 24 ಓವರ್ 4ರಿಂದ 5 ವರ್ಷದವರೆಗೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಎಷ್ಟು ಹಣ, ಎಷ್ಟು ಕೋಟಿ ಹಣ ಸಂಗ್ರಹವಾಗಿದೆ, ಎಷ್ಟು ದೇಣಿಗೆಯನ್ನು ಕೊಡಲಾಗಿದೆ, ಆ ಎಲ್ಲ ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು, ಅದನ್ನ ವಶಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂತಹ ಒಂದು ಅಂಶಗಳನ್ನ ಈ ಒಂದು ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಅಲ್ಲಿ ಹೆಸರನ್ನು ಕೂಡ ಯಾವ ವ್ಯಕ್ತಿ ಅಂತ ಹೇಳಿ ಇಲ್ಲಿ ಗೊತ್ತುಪಡಿಸಿಲ್ಲ, ಅದನ್ನ ಗೌಪ್ಯವಾಗಿ ಇಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಮೊದಲ ಒಂದು ಆರೋಪ ಸ್ಥಾನದಲ್ಲಿ ಕೇಂದ್ರ ಸರ್ಕಾರವನ್ನು ಹೊಣೆಗಾರನಾಗಿ ಮಾಡಲಾಗಿದೆ. ಎರಡನೇ ಆರೋಪಿತರ ಸ್ಥಾನದಲ್ಲಿ ಕೇಂದ್ರ ಚುನಾವಣಾ ಆಯೋಗವನ್ನ ಮಾಡಲಾಗಿದೆ ಮತ್ತು ಜಾಗೃತ ಒಂದು ಸಮಿತಿಯನ್ನು ಕೂಡ ಮೂರನೇ ಒಂದು ಆರೋಪವನ್ನು ಮಾಡಲಾಗಿದೆ. ಅಂದ್ರೆ ಈ ಮೂರು ಹೆಸರನ್ನು ಕೂಡ ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅವರು ಕೇಳಿಕೊಂಡಿರುವುದು 2018ರಿಂದ 2024ರವರೆಗೆ ಏನೆಲ್ಲ ಹಣ ಇಲ್ಲಿ ಸಂಗ್ರಹವಾಗಿದೆ ಮತ್ತು ದಾಖಲೆ ಮೊತ್ತದ ಚುನಾವಣಾ ಬಾಂಡ್ ಏನೀಗ ದೇಣಿಗೆ ರೂಪದಲ್ಲಿ ಆ ಪಕ್ಷಗಳಿಗೆ ಹರಿದು ಬಂದಿದೆ, ಅದರ ಒಂದು ಮರುಪರಿಶೀಲನೆ ಆಗಬೇಕು ಸಂಪೂರ್ಣವಾಗಿ ಅನ್ನುವಂಥ ಒತ್ತಾಯವನ್ನು ಅರ್ಜಿಯಲ್ಲಿ ಅರ್ಜಿದಾರರು ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ತೆರಿಗೆ ವಿನಾಯಿತಿ ಕೂಡ, ಅಂದರೆ 13 ಇನ್ಕಮ್ ಟ್ಯಾಕ್ಸ್ 13A ಅನ್ನುವಂಥ ಸೆಕ್ಷನ್ ಪ್ರಕಾರ ಈಗ ಚುನಾವಣಾ ಏನು ಈಗ ಬಾಂಡ್ ಖರೀದಿ ಮಾಡಿದ್ದಾರೆ ಆ ಪಕ್ಷಗಳೇನಾದರೂ ಇನ್ಕಮ್ ಟ್ಯಾಕ್ಸ್ ಮುಂದೆ ಬಂದು ನಮ್ಮ ಒಂದು ತೆರಿಗೆ ವಿನಾಯಿತಿ ಕೊಡಿ ನಮ್ಮ ತೆರಿಗೆಗೆ ಅನ್ನುವಂಥದ್ದು ಏನಾದರೂ ಕೇಳಿಕೊಂಡ್ರೆ ಅದನ್ನು ಕೂಡ ನೀವು ರದ್ದು ಮಾಡಬೇಕು, ಅದಕ್ಕೆ ಆಸ್ಪದವನ್ನು ಕೊಡಬಾರ್ದು ಅಂತೇಳಿ ಉಲ್ಲೇಖವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಈಗ ಕಂಪನಿಗಳು ನೂರಾರು ಕೋಟಿ ಮೊತ್ತದಲ್ಲಿ ಈ ಹಣವನ್ನು ಸರ್ಕಾರಗಳಿಗೆ ಅಥವಾ ಪಕ್ಷಗಳಿಗೆ ಕೊಟ್ಟಿರುವುದನ್ನು ನೋಡ್ತಾ ಇದ್ರೆ ಇಲ್ಲಿ ಮೇಲ್ನೋಟಕ್ಕೆ ಅಥವಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಅವುಗಳು ಸ್ವಹಿತಾಸಕ್ತಿಗಾಗಿ ಮತ್ತು ತಮ್ಮ ಲಾಭವನ್ನು ಮಾಡಿಕೊಳ್ಳೋಕ್ಕೋಸ್ಕರ, ಅಂದರೆ ಸಾರ್ವಜನಿಕರ ಹಿತಾಸಕ್ತಿಯ ಹೆಸರಲ್ಲಿ ತಮ್ಮ ಒಂದು ಲಾಭವನ್ನು ಮಾಡುವ ಉದ್ದೇಶದಿಂದ ಮತ್ತು ತಮ್ಮ ಮೇಲೆ ದಾಖಲಾಗಿರುವಂತಹ ಕ್ರಿಮಿನಲ್ ಕೇಸ್ಗಳಿಂದ ಮುಕ್ತವಾಗುವುದಕ್ಕೆ ಸರ್ಕಾರ ಜೊತೆಗೆ ಅಥವಾ ಪಕ್ಷಗಳ ಜೊತೆಗೆ ಮಾಡಿಕೊಂಡಿರುವಂತಹ ಒಪ್ಪಂದ. ಹಾಗಾಗಿ ಇದರ ಬಗ್ಗೆ ಕೂಡ ನಿವೃತ್ತ ನ್ಯಾಯಮೂರ್ತಿಗಳ ಒಂದು ಸಮಿತಿಯನ್ನು ರಚನೆ ಮಾಡಬೇಕು, ಆಳವಾಗಿ
ಸಮಗ್ರವಾಗಿ ತನಿಖೆ ಆಗಬೇಕು, ಅದರ ಸತ್ಯ ಹೊರಗೆ ಬರಬೇಕು ಅಂತ ಅಂಶಗಳಲ್ಲಿ ಅಂದರೆ ಈ ಒಂದು ಅರ್ಜಿಯಲ್ಲಿ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಬಟ್ ಈಗ ಈ ಚುನಾವಣಾ ಬಾಂಡ್ಗಳನ್ನ ಕಥೆ ನೋಡೋದಾದ್ರೆ ನಾವು ಈ ಹಿಂದೆ ಮಾರ್ಚ್ನಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿತ್ತು. SBI ಅವರು ನೀವು ಕಂಪ್ಲೀಟ್ ಆಗಿ ವೆಬ್ಸೈಟ್ನಲ್ಲಿ ಮಾಹಿತಿಗಳನ್ನು ಪ್ರಕಟ ಮಾಡಬೇಕು, ಯಾವ್ಯಾವ ಪಕ್ಷಗಳಿಂದ ಎಷ್ಟೆಷ್ಟು ದೇಣಿಗೆ ಸಂಗ್ರಹ ಆಗಿದೆ ಮತ್ತು ಆ ದೇಣಿಗೆ ಕೊಟ್ಟವರ ಹೆಸರನ್ನು ಕೂಡ ಉಲ್ಲೇಖ ಮಾಡಬೇಕು ಅಂತ ಹೇಳಿದ್ರು. ಆ ಪ್ರಕಾರವಾಗಿಯೇ ಕೇಂದ್ರ ಚುನಾವಣಾ ಆಯೋಗ ಕೂಡ ಒಂದು ಲಿಸ್ಟ್ ಅನ್ನು ಬಿಡುಗಡೆ ಮಾಡಿತ್ತು. ಅದರಲ್ಲೂ ಕೂಡ 58% ಬಿಜೆಪಿಯ ಪಾಲಾಗಿತ್ತು. ಅಂದ್ರೆ 9,400ಕ್ಕಿಂತ ಹೆಚ್ಚು ದಾನಿಗಳು ಇಲ್ಲಿ ಒಂದು ಆ ಚುನಾವಣಾ ಬಾಂಡ್ ಅನ್ನು ಖರೀದಿ ಮಾಡಿ ಪಕ್ಷಗಳಿಗೆ ದೇಣಿಗೆಯಾಗಿ ನೀಡಿದ್ರು. ಅದರಲ್ಲಿ ಬಿಜೆಪಿ ಸುಮಾರು 6,000 ಕೋಟಿಗಿಂತ ಹೆಚ್ಚು ಹಣ ಅಲ್ಲಿ ಸಂಗ್ರಹ ಮಾಡಿಕೊಂಡಿದ್ರ ಜೊತೆಗೆ ಎರಡನೇ ಸ್ಥಾನದಲ್ಲಿ ಮಮತಾ ಬ್ಯಾನರ್ಜಿ ಅವರ ನೇತೃತ್ವದ TMC ಪಕ್ಷ ಇತ್ತು. ನಂತರದ ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷ ಅಂದ್ರೆ 1,200 ಕೋಟಿ ಮತ್ತೆ TMC 1,400 ಕೋಟಿ ದೇಣಿಗೆಯನ್ನ ಇಲ್ಲಿ ಏನು ಸಂಗ್ರಹ ಮಾಡಿತ್ತು ಅನ್ನೋದು ಕೂಡ ಆ ಒಂದು ಅಂಶಗಳನ್ನು ಗೊತ್ತಾಗಿತ್ತು. ಅದರಲ್ಲೂ ಈ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥ ಒಂದು ಕಂಪನಿ ಆಗಿರ್ಬೋದು, ವೇದಾಂತ್ ಕಂಪನಿ ಆಗಿರ್ಬೋದು, ಕೆಲವೊಂದಿಷ್ಟು ಲಾಟರಿ ಕಂಪನಿಗಳಾಗಿರ್ಬೋದು, ಅದರ ಜೊತೆಗೆ ಕೆಲವೊಂದಿಷ್ಟು ಗೇಮಿಂಗ್ ಕಂಪನಿಗಳಾಗಿರ್ಬೋದು, ಅದರಿಂದ ದಾಖಲೆ ಮೊತ್ತದ ಚುನಾವಣಾ ಬಾಂಡ್ ಖರೀದಿಯಾಗಿ ಹಣ ಸಂಗ್ರಹ ಆಗಿತ್ತು ರಾಜಕೀಯ ಪಕ್ಷಗಳಿಗೆ. ಟೋಟಲಿ 23 ರಾಜಕೀಯ ಪಕ್ಷಗಳಿಂದ 1,200 ಹೆಚ್ಚು ದಾನಿಗಳು ಆ ಒಂದು ಕೋಟಿ ಹಣವನ್ನ ಚುನಾವಣಾ ಬಾಂಡ್ ಖರೀದಿ ಮಾಡಿ ಪಕ್ಷಗಳಿಗೆ ದಾನವಾಗಿ ಕೊಟ್ಟಿದ್ರು. ಅದರಲ್ಲಿ 21 ಜನ ತಲಾ 100 ಕೋಟಿಯಂತೆ ಹಣ ಸಂಗ್ರಹ ಆಗಿತ್ತು. ಹಾಗಾಗಿ ಇದರ ಬಗ್ಗೆ ಆಳವಾಗಿ ತನಿಖೆ ಆಗಬೇಕು ಮತ್ತು ಅಲ್ಲಿ ಸಾವಿರಾರು ಕೋಟಿ ಏನು ಹಣ ಇದೆ, ಇವರು ಕಪ್ಪು ಹಣವನ್ನು ನಾವು ನಿರ್ಮೂಲನೆ ಮಾಡ್ತೀವಿ ಅನ್ನುವಂಥ ಹೆಸರಿನಲ್ಲಿ ಕೊಳ್ಳೆಯನ್ನು ಹೊಡೆದಿದ್ದಾರೆ, ಇದು ಸಾರ್ವಜನಿಕರಿಗೆ ಅದನ್ನು ಒಪ್ಪಿಸಬೇಕು, ಇದನ್ನು ಮುಟ್ಟುಗೋಲು ಹಾಕಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಮಾಡಿ ಆ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ದಶರಥ್, ಈಗ ಸುಪ್ರೀಂ ಕೋರ್ಟ್ನಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬಂದಿಲ್ಲ. ಬಟ್ ಮುಂದೊಂದು ದಿನ ಖಂಡಿತವಾಗ್ಲೂ ಇದರ ಬಗ್ಗೆ ಒಂದು ಸಮಿತಿಯನ್ನು ಮಾಡಿ ಆಳವಾಗಿ ತನಿಖೆಯನ್ನು ಮಾಡಿ ಇದರಲ್ಲಿ ಏನೆಲ್ಲ ಪಾತ್ರ ಇದೆ ಮತ್ತು ಸರ್ಕಾರದಿಂದ ಆ ಒಂದು ದೇಣಿಗೆ ಕೊಟ್ಟಂತವರು ಅಥವಾ ಕಂಪನಿಗಳು ಯಾವ ಲಾಭವನ್ನು ಗಿಟ್ಟಿಸಿಕೊಂಡಿದ್ದಾರೆ ಮತ್ತು ಅದರ ಉದ್ದೇಶ ಏನಾಗಿತ್ತು, ಇದರಲ್ಲಿ ಯಾರಿಗೆಲ್ಲ ವೈಯಕ್ತಿಕವಾಗಿ ಅನುಕೂಲ ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗಲಿದೆ. ಅಂದ್ರೆ ಆಲ್ಮೋಸ್ಟ್ ಆಲ್ 23 ರಾಜಕೀಯ ಪಕ್ಷಗಳು ಕೂಡ ಅಂದ್ರೆ ಪ್ರಾದೇಶಿಕ ಪಕ್ಷಗಳು ಕೂಡ ಈಗ DMK ಆಗಿರ್ಬೋದು ತಮಿಳುನಾಡಲ್ಲಿ, ಮತ್ತೆ ಪಶ್ಚಿಮ ಬಂಗಾಳದಲ್ಲಿ TMC ಆಗಿರ್ಬೋದು, ಅದರ ಜೊತೆಗೆ BRS ಪಕ್ಷ ಆಗಿರ್ಬೋದು ತೆಲಂಗಾಣದಲ್ಲಿ, ಹೀಗೆ ಎಲ್ಲಾ ಪ್ರಾದೇಶಿಕ ಪಕ್ಷಗಳು ಕೂಡ 100 ಕೋಟಿ ಈ ಒಂದು ಹಣವನ್ನು ಬಾಂಡ್ ರೂಪದಲ್ಲಿ ಪಡೆದುಕೊಂಡಿದ್ದಾವೆ. ಹಾಗಾಗಿನೇ ಅದರಿಂದ ಯಾರ್ಯಾರಿಗೆಲ್ಲ ಅನುಕೂಲ ಆಗಿದೆ ಮತ್ತು ಸಾರ್ವಜನಿಕರಿಗೆ ಎಷ್ಟರ ಮಟ್ಟಿಗೆ ಇದರಿಂದ ಅನುಕೂಲ ಆಗಿದೆ ಇದೆಲ್ಲವನ್ನು ಕೂಡ ಸ್ಪಷ್ಟವಾಗಿ ಸಾರ್ವಜನಿಕವಾಗಿ ಬಹಿರಂಗಗೊಳಿಸಬೇಕು ಅಂತ ಈಗ ಅರ್ಜಿದಾರರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮುಂದೆ ಕಾದು ನೋಡಬೇಕಾಗಿದೆ ದಶರಥ್, ಈಗ ರಾಜಕೀಯ ಪಕ್ಷಗಳಿಗೆ ಎದುರಾಗುತ್ತಾ ಗಂಡಾಂತರ ಅಂತ ಹೇಳಿ ಮುಟ್ಟುಗೋಲು ಹಾಕಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಆರ್ಥಿಕವಾದಂತಹ ಸಂಕಷ್ಟ ಮುಂದೊಂದು ದಿನ ಕಟ್ಟಿಟ್ಟ ಬುತ್ತಿ ಅಂತ ಚರ್ಚೆ ಆಗ್ತಿದೆ. ದಶರಥ್, ಥ್ಯಾಂಕ್ ಯು ಪ್ರಭು ನಿಮ್ಮೆಲ್ಲ ಮಾಹಿತಿಗೆ.